ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ. ಈ ಸಡನ್ ಆಗಿ ಪ್ರವಾಸಕ್ಕೆ ಹೋಗೋದಂದ್ರೆ ಹಿಂಗೆ ಏನು ನೋಡ್ರಿ. ಒಟ್ಟ ನನಗೂ ಯಾವುದು ವಿಷಯ ಗೊತ್ತಿದ್ರಿಕಿಲ್ರಿ. ಒಟ್ಟ ನಮ್ಮ ಮನ್ಯಾನ ಅವರ ಪ್ಲಾನ್ ಹಾಕೋತ್ ಕೂತ್ಬಿಟ್ರು ಪ್ರವಾಸಕ್ಕೆ ಹೋಗೋದ ಯಾವ್ರ ತಂದ ಏನೋ ಹೇಳಿರ್ಕಿಲ್ಲ. ಹಿಂದಾಗಡಿಸಿ ಹೇಳಿಬಿಟ್ರು ಮಂತ್ರಾಲಯಕ್ಕೆ ಹೋಗೋದಾಗಿ ನಡಿಯಪ್ಪಿ ಅಂತಂದ್ರೆ ಅಂದ್ಬಿಟ್ರು. ಫಸ್ಟಿಗೆ ನಾವು ಹೋಗಿದ ಸ್ಥಳ ಅಂದ್ರೆ ತುಳಸಿಗೇರಿ ಹನುಮಂತಗ ಹೊಂಟು ಬಿಟ್ಟಿವ್ರಿ. ನಾವು ಮಸ್ತ್ ಪೈಕಿ ದರ್ಶನ ಅಂದ್ರು ಕೊಟ್ಟ ಬಿಟ್ಟ ನಮ್ಮ ಹನುಮಂತರಾಯ. ಅಲ್ಲಿಂದ ಮಾತ್ರ ನಾವು ಜರ್ನಿ ಶುರು ಮಾಡಿದ್ವಿ ನೋಡ್ರಿಪ್ಪ ಮಂತ್ರಾಲಯ ಕಡೆಗೆ. ನಾವು 2011 ಹೋಗಿ ಬಂದವ್ರ ಒಟ್ಟ ಹೋಗಿರ್ಕಿಲ್ರಿ ಮಂತ್ರಾಲಯಕ್ಕೆ. ಈ ವರ್ಷನ ಒಟ್ಟ ಏನ್ ಪ್ಲಾನ್ ಆಯ್ತು ಆಮಲ್ರಿ ಒಟ್ಟ ಹೋಗೋಂಗ ಅನಿಸ್ತೀರಿ. ಒಟ್ಟ ಎಲ್ಲರೂ ನಮ್ಮ ಫ್ಯಾಮಿಲಿ ಜೋಡಿ ತೊಗೊಂಡ ನಾವು ಮಂತ್ರಾಲಯಕ್ಕೆ ಬಂದ್ಬಿಟ್ಟಿವಿ ನೋಡ್ರಿಪ್ಪ. ಒಟ್ಟ ಎಂಟ್ರೆನ್ಸ್ ಹೋಗುಡಿಗೆ ಒಟ್ಟ ಎಷ್ಟು ಬಾರಿ ಅಂದ್ರೆ ಎಷ್ಟು ಬಾರಿ ಮಾಡ್ಯಾರಿ ಮಂತ್ರಾಲಯ. ನನಗಂತರೂ ನೋಡಿದ ಕೂಡಲೇ ಒಟ್ಟ ಕಣ್ಣ ಬೆರಗಾದು ನೋಡ್ರಿ. ಅಷ್ಟು ಜನ ಅಷ್ಟು ಬರ್ರಿ ಅಂದ್ರೆ ಅಷ್ಟು ಬರ್ರಿನ ಮಾಡ್ಯಾರಿ ಮಂತ್ರಾಲಯ. ಈಗ ಒಂದು 10 ವರ್ಷ ಹಿಂದಿನ ಮಂತ್ರಾಲಯಕ್ಕೆ ಮತ್ತು ಈಗಿನ ಪ್ರೆಸೆಂಟ್ ಇರೋ ಮಂತ್ರಾಲಯಕ್ಕೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ಭಾಳ ಅಂದ್ರೆ ಭಾಳ ಸುಧಾರಿಸ್ಯಾರು. ಭಾಳ ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಇಲ್ಲಿ ಮಂತ್ರಾಲಯದಾಗ. ನಡೀರಿ ಹೋಗೋಣ, ಇನ್ಯಾಕ ತಡ ಮಾಡೋಣ, ಶ್ರೀ ಗುರು ರಾಯರ ದರ್ಶನ ಮಾಡಾಕ ಹೋಗೋಣ ಬರ್ರಿ. ಶ್ರೀ ಗುರು ರಾಯರ ಮಠ ಅಂದ್ರೆ ಹಂಗನ್ರಿ, ಭಾಳ ಅದ್ಭುತವಾಗಿ ಕಾಣತಿತ್ತು. ಎಲ್ಲ ಬಂಗಾರದ ಲೇಪನದಿಂದ ಲೇಪನ ಮಾಡಿರು. ನಾವು ದೇವಸ್ಥಾನವನ್ನ ಎಲ್ಲಾ ಕಡೆ ನೋಡಾಕೈತಿವ್ರಿ. ದೇವಸ್ಥಾನ ಅಂತೂ ಭಾಳ ಅದ್ಭುತವಾಗಿ ಕಾಣತಿತ್ತು. ನಾವು ಚಲೋ ಟೈಮ್ದಾಗ ಮಠದಾಗ ಎಂಟ್ರಿ ಕೊಟ್ಟಿ ನೋಡಿಪ್ಪ. ಹೋಗೋ ತಡ ಇಲ್ದಾನ ರಥೋತ್ಸವಕ್ಕ ಒಟ್ಟ ಚಾಲನೆ ಕೊಟ್ಟಿರು. ಬೆಳ್ಳಿ ರಥೋತ್ಸವ ಮತ್ತ ಬಂಗಾರದ ರಥೋತ್ಸವ ನೋಡಾಕ ಸಿಕ್ತ್ ನೋಡ್ರಿಪ್ಪ. ನಮಗಂತೂ ನೋಡಾಕ ಎಡ್ಕನ್ ಸಾಲಂಗಿಲ್ರಿ. ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಮಾಡ್ತಾರ ಇಲ್ಲಿ ಒಟ್ಟ ರಥೋತ್ಸವ. ಬಂಗಾರದ ತೇರ ಎಳಿವತ್ನ್ಯಾಗಂತೂ 2 ಕಾನ್ ಅಲ್ರಿ 4 ಕಾನ್ ಇದ್ರು ಸಾಲಂಗಿಲ್ಲ ನೋಡ್ರಿಪ್ಪ. ಅಷ್ಟು ಚಂದ ಮೆರವಣಿಗೆ, ಅಷ್ಟು ಚಂದ ಆರಾಧನೆ ಮಾಡ್ಕೋತ ತೇರ ಎಳಿತಾರು. ರಥೋತ್ಸವ ಎಲ್ಲಾ ಮುಗಿಸ್ಕೊಂಡ ನಾವು ಹೊರಗಡೆ ಬಂದ್ಬಿಟ್ಟು ನೋಡ್ರಿಪ್ಪ ಪ್ರಸಾದ ಮಾಡಾಕ. ನಾಳೆ ಗುರುವಾರ ಇದ್ದ ಕಾರಣ ಜನ ಒಂದ ಬಾಳ ಅಂದ್ರ ಬಾಳ ಜನ ಸೇರಾತಿತ್ತು ಇಲ್ಲಿ. ಪ್ರಸಾದಕ್ಕ ಹೊಂಟಿವ್ ನೋಡ್ರಿಪ್ಪ. ನಾವು ಪ್ರಸಾದಕ್ಕ ಹೋಗೋದ್ನಾಗ ಬಾಳ ಸಿಸ್ಟಮೆಟಿಕ್ ಮಾಡ್ಸ್ಯಾರು. ಎಲ್ಲ ಲೈನ್ ಅಂದ್ರ ಲೈನ್ ಮಾಡ್ಯಾರು ಎಲ್ಲಾ ಕಡೆ. ಪ್ರಸಾದಕ್ಕ ಬಂದ್ಬಿಟ್ಟಿವ್ರಿ ನಾವು. ಇಲ್ಲಿ ಬಿಸಿಬೇಳೆ ಬಾತ ಮತ್ತ ಮೊಸರನ್ನ ಇತ್ತು. ರಾಯರ ಪ್ರಸಾದ ಕಣ್ಣಿಗೆ ಹೊತ್ಕೊಂಡ ನಾವು ಪ್ರಸಾದ ಮಾಡ್ಕೊಂಡ ಮರುದಿನ ಮತ್ ದರ್ಶನ ಮಾಡಕ ಬಂದಿವ್ರಿ. ಮರುದಿನ ಗುರುವಾರ ಇತ್ತು. ಒಟ್ಟ ಬಾಳ ಕೆಟ್ಟ ಜನ ಸೇರಾತಿತ್ತು. ಒಟ್ಟ ನಮಗಂತೂ ದೇವಸ್ಥಾನ ಒಳಗ ಹೋಗಾಕ ಆಗ್ಲಿಲ್ರಿ. ನಾವ ಹೊರಗ ಡಿಸ್ಪ್ಲೇದಾಗನ ಶ್ರೀ ಗುರು ರಾಯರದ ದರ್ಶನ ಮಾಡ್ಕೊಂತೀವಿ ನೋಡ್ರಿಪ್ಪ. ಸ್ವಲ್ಪ ಜನಗಳ ಸಂಖ್ಯೆ ಕಡಿಮೆ ಆಗೈತ್ಲಿ. ಗುಡಿ ಒಳಗ ಪ್ರವೇಶ ಮಾಡಾಕ್ ಬಿಟ್ರು. ನಾವು ಒಳಗ್ ಹೋಯ್ದಿವಿ. ಆನಂತರ ಸ್ಟ್ಯಾಚುಗಳನ್ನೆಲ್ಲ ನೋಡಾಕತ್ತೀವಿ. ಬರ್ರಿ ಅಂದ್ರೆ ಬರ್ರಿ ಮಾಡ್ರಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚುಗಳನ್ನ. ದೇವಸ್ಥಾನದ ನೀಲಿ ನಕ್ಷೆ ನೋಡ್ಕೊಂಡ ನಾವ ಮತ್ತ ಪಂಚಮುಖಿ ಹನುಮಾನಗ ಬಂದಿವ್ ನೋಡ್ರಿಪ್ಪ. ಇಲ್ಲಿಯೂ ಜನ ಅಂದ್ರ ಜನ ರೀ. ಒಟ್ಟ ಮ್ಯಾಗ ಇರಕ ಬಳಕಟ್ಟ ನಾ ಮುಂದ್ ನೀ ಮುಂದ್ ನಾತಿರು ದೇವ್ರ ದರ್ಶನ ಮಾಡಾಕ. ಅಷ್ಟಾದ್ರ ನಾವ ಪಂಚಮುಖಿ ಹನುಮಾನ್ ದರ್ಶನ ತಗೊಂಡ ಬಂಡೆ ನೋಡಾಕ ಬಂದ್ಬಿಟ್ಟಿವ್ ನೋಡ್ರಿಪ್ಪ. ಈ ಬಂಡೆ ಹೆಂಗ್ ನೆತ್ತತಿ ಆಮಲ್ರಿ. ಒಟ್ಟ ವಿಸ್ಮಯವಾಗಿ ನೆತ್ ಬಿಟ್ಟೈತಿ ಬಂಡೆ. ಒಟ್ಟ ಯಾವ್ದಕ್ಕೂ ಆಧಾರ ಇಲ್ದಾನ ನಿಂತ ಬಿಟ್ಟೈತಿ. ಪಂಚಮುಖಿ ಹನುಮಾನ್ ದರ್ಶನ ತಗೊಂಡ ನಾವ ಪಂಚಮುಖಿದಿಂದ ಬಿಚ್ಚಾಲಿಕ ಬಂದ್ಬಿಟ್ಟಿ ನೋಡ್ರಿಪ್ಪ. ಇದೆಲ್ಲಿಪ್ಪ ಅಂತಂದ್ರ 5 ಕಿಲೋಮೀಟರ್ ದೂರದಾಗ ಐತಿ. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಐತಿ ನೋಡ್ರಿಪ್ಪ. ಇಲ್ಲಿ ದರ್ಶನ ಮಾಡಕ ಬಂದಿರಿ. ಬಾಳ ಅಂದ್ರ ಬಾಳ ಅದ್ಭುತವಾಗಿ ಇತ್ರಿ. ಗುರು ರಾಘವೇಂದ್ರ ಸ್ವಾಮಿಗಳ ತಪಸ್ಸು ಮಾಡಿದಂತ ಜಾಗ ಎಲ್ಲಾ ನೋಡ್ಕೊಂಡ ನಾವ ನಮ್ಮೂರ್ ಕಡೆ ಬಂದ್ಬಿಟ್ಟಿ ನೋಡ್ರಿಪ್ಪ. ಈ ಒಂದು ಲಾಗ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ ರೀ.